ಜೀವನದಲ್ಲಿ ಯಾವತ್ತಿಗೂ ಮೋಸ ಮಾಡಬೇಡಿ. ಅದನ್ನ ಎಷ್ಟೇ ಮುಚ್ಚಿಡೋಕ್ ಪ್ರಯತ್ನ ಪಟ್ಟರೂ ಪ್ರಪಂಚದ ಎದುರಿಗೆ ಖಂಡಿತ ಬರುತ್ತೆ. ಇದರಿಂದ ಕಲಿಯೋ ಪಾಠ ಏನು ಅಂದ್ರೆ, ಯಾರ ಜೀವನದಲ್ಲಾದ್ರೂ ಐಶ್ವರ್ಯ, ಧನ, ಧಾನ್ಯ ಬರೋದ್ರಿಂದ ಅವರ ಬುದ್ಧಿಯಲ್ಲಿ ವೃದ್ಧಿಯಾಗೋದಿಲ್ಲ, ಅವರ ನಡತೆ ಸರಿ ಹೋಗೋದಿಲ್ಲ. ಇದು ಯಾವಾಗ ಆಗತ್ತೆ ಅಂದ್ರೆ, ಆ ವ್ಯಕ್ತಿ ಇಷ್ಟಪಟ್ಟಾಗ ಮಾತ್ರ, ಅದರ ಬಗ್ಗೆ ಯೋಚನೆ ಮಾಡಿದಾಗ, ಅದಕ್ಕೆ ಕೆಲಸ ಮಾಡಿದಾಗ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಬುದ್ಧಿ ಮತ್ತು ನಡತೆಯನ್ನ ಸಹಜವಾಗಿ ಉತ್ತಮವಾಗಿ ಇಟ್ಕೋತಾನೋ, ಆಗ ಅವನು ಬಡವನಾಗಿದ್ರೂ ಕೂಡ ಧನ ಖಂಡಿತ ಸಂಪಾದಿಸ್ತಾನೆ. ಒಂದು ಕಮಲದ ಹಾಗೆ. ಒಂದು ಕಮಲ ಕೆಸರಲ್ಲಿ ಹುಟ್ಟಿದ್ರೂ ಕೂಡ ಒಂದು ದಿನ ಇದೇ ಕಮಲ ದೇವರ ಶೃಂಗಾರಕ್ಕೆ ಅರ್ಹವಾಗಿರುತ್ತೆ. ಬನ್ನಿ ನನ್ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೆ. ನಮ್ಗೆಲ್ರಿಗೂ ಸಮಯದ ಮಹತ್ವ ಚೆನ್ನಾಗಿ ಗೊತ್ತು. ಸಮಯನೇ ನಮ್ಮನ್ನ ಉದ್ಧಾರ ಮಾಡುತ್ತೆ, ಸಮಯನೇ ನಮ್ಮನ್ನ ನಾಶ ಮಾಡುತ್ತೆ. ಒಂದ್ಸಲ ನಮ್ ಸಮಯ ಚೆನ್ನಾಗಿದ್ರೆ ಇನ್ನೊಂದ್ಸಲ ತುಂಬಾ ಕೆಟ್ಟ ಸಮಯ ಬರುತ್ತೆ. ವಿಚಿತ್ರವಾದ ವಿಷಯ ಏನು ಅಂದ್ರೆ, ಹೀಗಿದ್ರೂ ನಾವು ಸಮಯನೇ ವ್ಯರ್ಥ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಸಮಯ ಕೇವಲ ಹೋಗುತ್ತೆ, ಯಾವತ್ತೂ ಬರೋದಿಲ್ಲ. ಅದಕ್ಕೆ ಸಮಯದ ನಿರೀಕ್ಷೆಯಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಏನೇ ಮಾಡೋದಿದ್ರೂ ಇವತ್ತೇ, ಈಗ್ಲೇ, ಈ ಕ್ಷಣನೇ ಶುರು ಮಾಡಿ. ಅದು ಬೇಕಿದ್ರೆ ಯಾರಿಗೋ ಖುಷಿ ಕೊಡೋದಿರಬಹುದು, ಅಥವಾ ನಮ್ಮನ್ನೇ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಇರಬಹುದು. ಏನೇ ಆಗಿರ್ಲಿ, ವಿಳಂಬ ಮಾಡಬೇಡಿ. ಯಾಕೆಂದ್ರೆ ಸಮಯ ಯಾರಿಗ್ ಸಹಾಯ ಮಾಡೋದು ಅಂದ್ರೆ, ಸಮಯನ ಗೌರವ ಕೊಡುವಂಥವ್ರಿಗೆ. ರಾಧೇ ರಾಧೆ.